ಯಾ ಕುಂದೇಂದು ತುಷಾರಹಾರದವಳ, ಯಾ ಶುಭ್ರವಸ್ತ್ರಾವೃತ, ಯಾ ವೀಣವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ. ಚಂದ್ರ, ಕುಂದ ಹೂವು ಹಾಗೆ ಹಿಮದ ಹಾರದಂತೆ ಶ್ವೇತವರ್ಣಳಾದವಳು, ಶುಭ್ರವಾದ ಬಿಳಿ ವಸ್ತ್ರವನ್ನು ಧರಿಸಿದವಳು, ವೀಣೆಯನ್ನು ಹಿಡಿದ ಸುಂದರ ಕೈಯವಳು, ಬಿಳಿ ಆಸನದಲ್ಲಿ ಕುಳಿತವಳು, ಅವಳೇ ನಮ್ಮ ಶೃಂಗೇರಿಯ ಶಾರದಾಂಬೆ. ಹಿಮಾದ್ರಿ ನದಿಯ ತಟದಲ್ಲಿ ವೇದ ಮಂತ್ರಗಳ ನಾದದಲ್ಲಿ ಜ್ಞಾನ ಜ್ಯೋತಿಯಾಗಿ ಪ್ರಕಾಶಿಸುವ ದಿವ್ಯಶಕ್ತಿ ಆಕೆ. ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ಪುಣ್ಯ ಕ್ಷೇತ್ರದಲ್ಲಿ ವಿದ್ಯೆ ವಿವೇಕವನ್ನು ಭಕ್ತರಿಗೆ ಅನುಗ್ರಹಿಸುವ ಮಹಾಮಾತೆ. ವೀಣಾಧಾರಿಣಿ ಹಂಸವಾಹಿನಿಯಾದ ಸರಸ್ವತಿ ದೇವಿಯೇ ಶಾರದಾಂಬೆಯಾಗಿ ಇಲ್ಲಿ ನೆಲೆಸಿದಾಳೆ. ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನವೆಂಬ ದೀಪವನ್ನು ನಮ್ಮ ಹೃದಯದಲ್ಲಿ ಹಚ್ಚುವವಳು. ಶೃಂಗೇರಿ ಪವಿತ್ರ ಮಠದ ನಿತ್ಯ ನಿನಾದ ವೇದಘೋಷ, ಶಂಕರ ಸಂಪ್ರದಾಯದ ಪರಂಪರೆ ದೇವಿ ಸಾನ್ನಿಧ್ಯದ ಸೊಬಗನ್ನು ಹೆಚ್ಚಿಸುತ್ತದೆ. ತಾಯಿ ಶಾರದಾಂಬೆ ನಮಗೆ ವಿದ್ಯೆಯಲ್ಲಿ ವಿನಯವನ್ನು, ವಿಜ್ಞಾನದಲ್ಲಿ ವಿವೇಕವನ್ನು, ಭಕ್ತಿಯಲ್ಲಿ ಸ್ಥಿರತೆಯನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇನೆ. ಜಯ ಜಯ ಶೃಂಗೇರಿ ಶಾರದಾಂಬೆ, ಜಯ ಜಯ ಜಗನ್ಮಾತೆ, ನಮೋ ನಮಃ.